ಹಾಯ್ ಹಲೋ ನಮಸ್ತೆ, ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಘಾಟ್ ಸೆಕ್ಷನ್. ಇದು ನಮ್ಮ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿ ಒಂದು ಚಾರ್ಮುಡಿ ಘಾಟ್ ಅಂತಲೇ ಫೇಮಸ್ ಆಗೈತಿ. ಈಗ ನಾವು ಇಲ್ಲಿಂದ ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಘಾಟ್ ಸೆಕ್ಷನ್ನಲ್ಲಿ. ಇದು ಬೈರಾಪುರ ಅಂತ ಒಂದು ಸಣ್ಣ ಹಳ್ಳಿ, ಗಜೇಂದ್ರಗಢ ಹತ್ತಿರ ಇರತಕ್ಕಂಥ ಹಳ್ಳಿ. ಈಗ ನಾವು ಇಲ್ಲಿಂದ ಕಾಲಕಲೇಶ್ವರ ಜಾತ್ರೆಗೆ ಹೋಗ್ತಾಯಿದ್ವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರೆಗೆ ಹೋಗ್ತಾಯಿದ್ವಿ. ಹಾಗೆ ಆ ಜಾತ್ರೆನಂತೂ ಒಂದು ಸ್ವಲ್ಪ ತೋರಿಸ್ಬೇಕು, ಮತ್ತು ಈ ಊರಿನಿಂದ ಬೈರಾಪುರಿಂದ ಕಾಲಕಲೇಶ್ವರಕ್ಕೆ ಹೋಗುವಂಥ ದಾರಿಯನ್ನು ತೋರಿಸ್ಬೇಕು, ಯಾವ ಥರ ಇಂಪ್ರೂವ್ ಆಗಿದೆ ಮತ್ತು ಯಾವ ಥರ ಚಾರ್ಮುಡಿ ಘಾಟಲ್ಲಿ ಘಾಟ್ ಸೆಕ್ಷನ್ ಇದೆಯಲ್ಲ ಆ ಥರ ಕಾಣ್ತಾ ಇದೆ ನೋಡಿ, ನಿಮ್ಗೆ ನೋಡ್ತಾ ಇರ್ಬೋದು. ಇದು ನಾವು ಡೌನಿಗೆ ಅಂದ್ರೆ ಕೆಳಗೆ ಇಳಿಯುವಾಗ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗೆ ಮುಂದುವರೆದು ಮುಂದೆ ಹಾಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕಣಿವೆ ಒಳಗೆ ದೇವರ ದರ್ಶನ ಮಾಡಿಕೊಂಡು ಹಾಗೆ ಮುಂದುವರೆದ್ವಿ. ಫ್ಯಾಮ್ಲಿನ ಹೋಗ್ತಾಯಿದ್ವಿ. ಈಗ ನಿಮಗೆ ಮುಂದೆ ಕಾಣ್ತಾ ಇರುವುದು ಆನೆಗುಂದಿ ಅರಸರು ಒಂದೇ ರಾತ್ರಿಯಲ್ಲಿ ಒಂದೇ ಕಲ್ಲಿನಲ್ಲಿ ಕೆತ್ತಿಸಿದಾರಂತೆ ಹೇಳ್ತಾರೆ. ಒಂದೇ ಕಲ್ಲಿನಲ್ಲಿ ಕೆತ್ತಿದ್ದಾರೆ ಈ ಆನೆಗುಂದಿ ಬಸವನ್ನ. ಮೇಲೆ ಕಾಣ್ತಾ ಇರೋದು ಇದು ಪಾದಗಟ್ಟೆ ಅಂತೇಳಿ. ಪಾದಗಟ್ಟೆ ಐತೆ ನೋಡ್ರಿ, ಇಲ್ಲಿ ಮೇಲೆ ಸಣ್ಣದರ ಕಾಣಿಸ್ ನೋಡ್ರಿ. ಇಲ್ಲಿ ಕಾಲಕಲೇಶ್ವರ ಜಾತ್ರೆ ಬಂದಿ ನೋಡ್ರಿ, ದೊಡ್ಡದೈತಿ ಜಾತ್ರೆ. ಆ ಪಾದಗಟ್ಟಿ ವಿಶೇಷ ಏನಂದರೆ ಕಾಲಭೈರವ ಆ ಕಡೆಗಿಂದ ಈ ಕಡೆಗೆ ಜಿಗದ ಅಂತೇಳಿ ಹೇಳ್ತಾರೆ. ಅಂದರೆ ಅವಾಗಿನ ಕಾಲದಲ್ಲಿ ಈ ಕಾಲಕಲೇಶ್ವರನ ಆ ಪಾದಗಟ್ಟಿಯಿಂದ ಕಾಲಕಲೇಶ್ವರ ಜಿಗದ ಅಂತ ಹೇಳ್ತಾರೆ. ಜಾತ್ರೆ ಅಂತೂ ತುಂಬ ವಿಜೃಂಭಣೆಯಿಂದ ಜరుగుತ್ತಾ ಇತ್ತು. ಜನರೆಲ್ಲ ತುಂಬ ಜನರು ಬರ್ತಾಯಿದ್ರು. ಹಾಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಜಾತ್ರೆ ಒಳಗೆ ಸುತ್ತಾಡ್ತಾ ಇದ್ವಿ. ಹಾಗೆ ಕಲ್ಲಂಗಡಿಯನ್ನು ತಿಂತಾಯಿದ್ವಿ. ವಿವಿಧ ಆಟಗಳು ಕೂಡ ಇದ್ವು. ಮೇಲೆ ಚಾಲು ಮಾಡ್ತಾರೆ ಇನ್ನು ಜಾತ್ರೆ ವಿಶೇಷ ಸಲುವಾಗಿ ಅಲ್ಲಿ ಮಕ್ಕಳೆಲ್ಲ ಮಿನಿ ಸ್ವಿಮ್ಮಿಂಗ್ ಪೂಲಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇತ್ತು. ಬೋಟಿಂಗ್ ವ್ಯವಸ್ಥೆನ ಮಾಡಿದರು, ಆಟ ಆಡಿದ್ರೆಲ್ಲ ಬೋಟಿಂಗಲ್ಲಿ. ನೋಡಿ ಈಗ ತೇರು ಎಳಿತಾ ಇದೆ, ನೋಡೋಣ ಬನ್ನಿ. ಕಾಲಕಲೇಶ್ವರ ತೇರು ಎಳಿತಾ ಇದೆ.